ಅಚ್ಯುತಾನ ಚರಿತೆ ಆವಿರ್ಭೂತವಾಯಿತು. ಅಲ್ಲ, ದೇವ್ರು ಯಾವಾಗ ಹುಟ್ಟಿದ ಆಚಾರ್ಯ? ಅದನ್ನು ಕರೆಕ್ಟಾಗಿ ಹೇಳಿ, ನಮ್ಮನ್ನೇನು ಕೇಳ್ತೀರಿ? ವಾದಿರಾಜರು ಕೇಳಿ, ಅವ್ರ ಶ್ಲೋಕ ಪದ್ಯ. ಶ್ರಾವಣ ಬಹುಳ ಅಷ್ಟಮಿಯಲ್ಲಿ ಚಂದ್ರ ಉದಯ ಕಾಲದಲ್ಲಿ ಭೂಮಿಯ ಮೇಲೆ ಕೃಷ್ಣ ಅವತರಿಸಿ ಬಂದನು. ಎಂಥ ಅದ್ಭುತ! ಶ್ರಾವಣ, ಕೃಷ್ಣ, ಅಷ್ಟಮಿ, ಮಧ್ಯರಾತ್ರಿ, ಚಂದ್ರೋದಯಕ್ಕೆ ಭಗವಂತ ಬಂದ. ಇದೆಲ್ಲ ಯಾಕೆ ಸ್ಪೆಸಿಫಿಕ್ಕಾಗಿ ಹೇಳ್ತಾರೆ ಅಂದರೆ, ಕೆಲವ್ರು ಏನು ಗೊತ್ತಾ, ಚಂದ್ರೋದಯಕ್ಕೆ ಕೃಷ್ಣ ಬರ್ತಾನೆ ಅರ್ಘ್ಯ ಕೊಡಿ ಅಂತ ಎಲ್ಲ ಮಠದ ಸ್ವಾಮಿಗಳು ಪಂಚಾಂಗದಲ್ಲಿ ದಪ್ಪ ಬ್ಲಾಕ್ ಲೆಟ್ರಲ್ಲಿ ಹಾಕಿದ್ರು. ನಾವು ಎಲ್ಲ ಸ್ವಾಮಿಗಳನ್ನೂ ಓವರ್ಟೇಕ್ ಮಾಡಿ 7:30 ಅರ್ಘ್ಯ ಕೊಟ್ಟು 8ಕ್ಕೆ ನೈವೇದ್ಯ ಮಾಡಿ 9 ಅವನ ತೊಟ್ಲಿಗಾಕಿ ತೂಗಿ ಅವನು ನಿದ್ದೆ ಮಾಡೋಕ್ಕೆ ಮುಂಚೆ ನಾವು ಫಳಾರ ತಿಂದು ನಿದ್ದೆ ಮಾಡಿಬಿಡ್ತೀವಲ್ಲ. ಇದು ಮಾಡಬೇಡಿ ಅಂತ ತೋರಿಸ್ಲಿಕ್ಕೆ ಇದು ಹೇಳ್ತಾ ಇದ್ದಾರೆ. ಶ್ರಾವಣ ಬಹುಳ ಅಷ್ಟಮಿಯಲ್ಲಿ ಚಂದ್ರ ಉದಯ ಕಾಲದಲ್ಲಿ ಭೂಮಿಯ ಮೇಲೆ ಕೃಷ್ಣ ಅವತರಿಸಿದನು. ಶುಕ್ಲ ಶೋಣಿತ ಸಂಬಂಧ ಪ್ರಸಕ್ತಿಯನಾಗಿಲ್ಲವೆಂದು ಶಂಖಚಕ್ರ ಚತುರ್ಭುಜದಲ್ಲಿ ಅವತರಿಸಿದನು. ಅಲ್ಲ, ದೇವರು ಬರುವಾಗ ಬಂದ, ಪ್ರಾಕೃತನಂತೆ ಬರಬೇಕಿತ್ತು. ಶಂಖಚಕ್ರ ಹಿಡ್ಕೊಂಡು ಯಾಕೆ ಬಂದಾಗ ದೇವರು ಹೇಗಿದ್ದ? ನೋಡಿದವ್ರು ಯಾರು? ಎಲ್ಲ ಮಲಗಿದ್ರು ನಮ್ಮ ಹಾಗೆ. ಎದ್ದವ್ರು ಒಬ್ಬರೇ. ಅದ್ಯಾರು? ಹಡ್ದವರು. ಯಾರದು? ದೇವಕಿ ಮತ್ತು ಅವ್ರ ಯಜಮಾನರು. ಆ ದೇವಕಿಗೆ ಸುಸ್ತು, ಕೃಷ್ಣನ ಹಡ್ದದ್ದು. ಈ ಕಂಸ ಈ ವಸುದೇವ ಮಾತ್ರ ಆ ಕೃಷ್ಣನನ್ನು ನೋಡಿದ. ಮೊಟ್ಟ ಮೊದಲ ಬಾರಿಗೆ ಜಗತ್ತಲ್ಲಿ ಕೃಷ್ಣನನ್ನು ಕಂಡ ಮಹಾನುಭಾವ ಯಾರದು? ವಸುದೇವ. ಯಾರೋ ಕೇಳಿದ್ರು, ನಿಂದು 8ನೇ ಮಗು ಹೇಗಿತ್ತು ಅಂತ. ಅವ್ರು ಯಾಕೆ ಕೇಳಿದ್ರು ಅಂದರೆ, ನಿನಗೇನು ಮೊದಲನೇ ಮಗು ಅಲ್ಲಪ್ಪ ಇದು, 7 ಮಕ್ಕಳನ್ನ ಹಡ್ದಿದ್ಯಾ, ಹಾಗೆ 8ನೇದು ಹಾಗೆ ಇತ್ತಾ? ಹೇಗೆ 6 ಹಡ್ದಿದ್ಯಲ್ಲ, ಮೊದಲನೇ ನಿನ್ನ ಕೈ ಎತ್ಕೊಂಡೋಗಿ ಕೊಟ್ಟಿಯಲ್ಲ, ಆ ಥರನೇ ಇತ್ತ? 8ನೇ ಮಗು ಹೇಗಿತ್ತು ಅಂದರೆ ಅವನು ಹೇಳ್ತಾನೆ, ತಮದ್ಭುತಂ. ಒಂದೇ ಉದ್ಗಾರ, ಅದ್ಭುತ ಅಂದರೆ ಹಿಂದಿಲ್ಲ ಮುಂದಿಲ್ಲ ಇಂದು ಬಿಟ್ಟರೆ ಎಂದೆಂದೂ ಇಂಥ ಮಗುನ ನಾನು ನೋಡಲೇ ಇಲ್ಲ. ಅದ್ಭುತಂ. ನಾವು ಯಾವ್ಯಾವುದನ್ನೋ ನೋಡಿ ಅದ್ಭುತ ಅಂತೀವಿ ರೀ. ದೇವರಷ್ಟು ಅದ್ಭುತ ಯಾವುದೂ ಇಲ್ಲ ಜಗತ್ತಿನಲ್ಲಿ. ಅದ್ಭುತ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ. ಕೆಲವರು ಭಗವಂತನ ನೋಡಿ ಆಶ್ಚರ್ಯ, ಅದ್ಭುತ ಅಂತ ಉದ್ಗಾರ ತೆಗಿತಾರೆ. ಅಂಥವರಲ್ಲಿ ಕಶ್ಯಪರು ಅನೇಕ ಜನ್ಮಗಳ ತಪಸ್ಸಿನ ಫಲಪ್ರಭಾವದಿಂದ ಆ ಭಗವಂತನನ್ನು ಕಣ್ತುಂಬ ತುಂಬಿಕೊಂಡು ಹೇಳ್ತಾ ಇದ್ದಾರೆ. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮ್ಯಂ ಗಲಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರಹ ವೈಢೂರ್ಯ ಕಿರೀಟ ಕುಂಡಲತ್ವಿಷಾ ಪರಿಶ್ವಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಿ ಅಂಗದ ಕಂಕಣಾದಿಭಿಃ ವಿರೋಚಮಾನಂ ವಸುದೇವ ಈಕ್ಷತ. ಶುಕ್ಲ ಶೋಣಿತ ಸಂಬಂಧ, ಪುರುಷ ಸ್ತ್ರೀ ಸಂಬಂಧ ನನಗಿಲ್ಲ, ಇದ್ದರೆ ಇಂಥದ್ದೆಲ್ಲ ಬರೋಲ್ಲ. ಅವರಿಗಿಂತ ವಿಭಿನ್ನನಾದವ ಅಂತ ತಾನು ತೋರಿಸ್ಲಿಕ್ಕೋಸ್ಕರವಾಗಿ ಭಗವಂತ ಶಂಕುಚಕ್ರ ಗದಾಪಾಣಿಯಾಗಿ ಚತುರ್ಭುಜದಿಂದ ಬಂದಿದ್ದಾನೆ. ನನ್ನ ಭಕ್ತರು ನನ್ನನ್ನು ಕಾಣುವ ಪರಿ ಇದು ಅಂತ. ಭಕ್ತರು ಭಗವಂತನನ್ನು ಹೇಗೆ ಉಪಾಸನೆ ಮಾಡ್ತಾರೆ? ಮಧ್ವಗುರುಗಳು ಹೇಳ್ತಾರೆ, ಶಂಖಚಕ್ರ ಗದಾ ಪದ್ಮಾಧರಾಶ್ಚಿಂತ್ಯ ಹರೇರ್ಭುಜ. 4 ತೋಳು, 4 ತೋಳಲ್ಲಿ 4 ಆಯುಧ ಹಿಡಿದ ಭಗವಂತ ಬಂದಿದ್ದಾನೆ. ಜಗದೊಡೆಯ ದೇವಕಿಯ ಗೃಹದೊಳಗೆ ಜನಿಸಿರಾಲು ಧರಣಿ ದೇವಿ ತನ್ನ ಭಾರ ಇಳುಹಿ ತಂದಳು. ಇನ್ನೇನು ಪರವಾಗಿಲ್ಲಪ್ಪ, ದೇವರು ಬಂದ. ಕತೆ ಏನು ಗೊತ್ತಾ? ನಿಮ್ಮ ಮನೆಗೂ ನಿಮ್ಮ ಮನೆಗೂ ನಿಮ್ಮ ಮನಸ್ಸಿಗೂ ನಿಮ್ಮ ಹೃದಯದಲ್ಲಿ ದೇವರು ಬಂದ ಅಂದರೆ ಸಂಸಾರದ ಭಾರ ಇಳಿತು ಅಂತ ತಿಳಿರಿ. ಇವಳು ನೋಡಿ, ದೇವರು ಹುಟ್ಟಿದಾಗ ಏನಾಯಿತು? ಮಿಡ್ ನೈಟ್ ಅಲ್ವಾ? ಏನು ಬೆಳಕ್ರಿ, ಮಿಡ್ ನೈಟೇ ಇಲ್ಲ ರೀ. ಪಟ್ಟಣದ ಕೇರಿಯೊಳಗೆ ಸುತ್ತೇಳು ಗೃಹದೊಳಗೆ ಪಕ್ಷಿವಾಹನ ಕೃಷ್ಣನ ಬೆಳಕು ತುಂಬಿತು. ಅದು ಪೂರ ಕತ್ತಲ ಕೋಣೆ, ಜೈಲು. ಕೃಷ್ಣ ಹುಟ್ಟಿದ್ರೆ ಅವನ ಮೈ, ಕೈ, ಕಿರೀಟ ಇದರ ಬೆಳಕಿನಿಂದ ಎಲ್ಲ ಕಡೆ ಬೆಳಕಾಯ್ತಂತೆ. ರಾಜಬೀದಿಯೊಳಗೆ 4 ಗೃಹದ ಒಳಗೆ ವಾರಿಜಾನಾಭನ ಬೆಳಕು ತುಂಬಿತು. ಪಟ್ಟಣದ ಬೆಳಕು ಕಂಡು ದುಷ್ಟ ಕಂಗೆಟ್ಟು ಅಂಜಿ, ಪಟ್ಟಣದ ಬೆಳಕು ಕಂಡು ಯಾರಿಗಾರು ಮಿಡ್ ನೈಟಲ್ಲಿ 2 ಗಂಟೆಲಿ ದಬಾರಂತ ಇದ್ಬತ್ತು ಸ್ವಿಚ್ಚೆಲ್ಲ ಹಾಕಿದ್ರೆ ಗಾಬರಿ ಆಗತ್ತಲ್ಲ, ಹಾಗೆ ಗಾಬರಿ ಆಗಿದ್ದು ಕಂಸನಿಗೆ.
ಪಟ್ಟಣದ ಬೆಳಕು ಕಂಡು ದುಷ್ಟ ಕಂಗೆಟ್ಟು ಅಂಜಿ ಮೃತ್ಯು ಬಂದಿತು ಸಂದೇಹವಿಲ್ಲವು. ದೇವಕಿಯ ಗೃಹದೊಳಗೆ ದೇವ ಶ್ರೀಹರಿಯು ಜನಿಸೆ ಆಗ ಅಜನು ಬಂದು ತುತಿಯ ಮಾಡಿದಳು. ಕತೆ ಭಾಗವತದಲ್ಲಿ ಹುಟ್ಟಕ್ಕೆ ಮುಂಚೆ ಸ್ತೋತ್ರ ಮಾಡಿದ್ದಿದೆ, ಸತ್ಯವ್ರತಂ ಅಂಥೇಳಿ ಹುಟ್ಟಕ್ಕೆ ಮುಂಚೆ ಮಾಡಿದ್ದು ಗರ್ಭಸ್ತುತಿ. ಇಲ್ಲಿ ಹುಟ್ಟಿದ ಮೇಲೆ, ಇದರ ಅರ್ಥ ಏನಂದರೆ ಯಾವಾಗಲೂ 2 ಬಾರಿ ಸ್ತೋತ್ರ, ಬರಕ್ಕೊಮ್ಮೆ ಸ್ತೋತ್ರ ಮಾಡಬೇಕು, ಬಂದ ಮೇಲೆ ಒಮ್ಮೆ ಸ್ತೋತ್ರ ಮಾಡಬೇಕು. ಇದು ದೇವರ ಅದ್ಭುತವಾದ ಮಹಿಮೆ. ಬರುವ ಮುಂಚೆ ಮಾಡಿದ್ದು ಅಲ್ಲಿ ಭಾಗವತದಲ್ಲಾದರೆ ಬಾವಿ ವಿರಿಂಚಿಗಳಿಸ್ತಾ ಇದ್ದಾರೆ, ಬಂದ ಮೇಲೂ ನಾನು ಸ್ತೋತ್ರ ಮಾಡಿದ್ದೇನೆ, ಅದಕ್ಕೊಂದೊಂದು ಸೇರಿಸ್ತಾ ಇದ್ದೇನೆ ಅಂತೇಳಿ ಅವರು ಸ್ತೋತ್ರ ಮಾಡಿದ್ದಾರೆ. ದೇವಾದಿದೇವನೇ ವೇದ ಪಾಲಕಾನೇ. ಇವರು ಸ್ತೋತ್ರ ಅಂದರೆ ಬೇರೆ ಏನಿಲ್ಲ ರೀ, ನೀನು ಇಲ್ಲಿ ಅವತಾರ ಮಾಡಿ ನಿನ್ನ ಪ್ರೋಗ್ರಾಮ್ ಏನು ಅಂತ. ಈ ಪ್ರೈಮ್ ಮಿನಿಸ್ಟ್ರಿಗೆ ಅವ್ರದ್ದೇನು ಪ್ರೋಗ್ರಾಮ್ ಅಂತ PA ಹೇಳ್ತಾರಲ್ಲ, ಪರ್ಸ್ನಲ್ ಅಸಿಸ್ಟೆಂಟು. ಹಾಗೆ ಬ್ರಹ್ಮದೇವರಿಗೆ ಪರ್ಸ್ನಲ್ ಅಸಿಸ್ಟೆಂಟು ಬ್ರಹ್ಮದೇವರು. ಭೂಮಿಗೆ ಬಂದಾಗ ಭೂಮಿ ಒಳಗಿರೋ ಅವತ್ತಿನ ಪ್ರೋಗ್ರಾಮ್, ಅವತಾರದ ಪ್ರೋಗ್ರಾಮ್ ಹೇಳೋರು ಇವರೇ. ಅದಕ್ಕೆ ಹೇಳ್ತಾ ಸ್ತೋತ್ರದಲ್ಲಿ ಸೇರಿಸಿ ಹೇಳ್ತಾರೆ, ದೇವಾದಿದೇವನೇ ವೇದ ಪಾಲಕಾನೇ ಮಾವ ಮರ್ಧನನೆಂದು ಬ್ರಹ್ಮ ಸ್ತುತಿಸಿದನು. ಕಂಸನ್ ಕೊಲ್ಬೇಕು ಫಸ್ಟ್ ಪ್ರೋಗ್ರಾಮ್. ಅಸುರ ಸಂಹಾರ ನೀನೆ. ಆಮೇಲೆ ಎಲ್ಲ ಅವನದೇ ಬೆಟಾಲಿಯನ್ ಇದೆ, ಕೇಶಿ ಬಕ ವತ್ಸ ಇವ್ರದ್ದೆಲ್ಲ ನೀನೆ. ಒಬ್ಬೊಬ್ರದ್ದೇ ಹೆಸರು ಹೇಳೋಕ್ಕಾಗಲ್ಲ, ತುಂಬ ಆಗುತ್ತೆ. ಎಲ್ಲ ಸಂಹಾರ ನೀನೇ ಮಾಡ್ಬೇಕು ಅಸುರರದು. ಶಿಶುಪಾಲ ವೈರಿ ನೀನೆ. ಶಿಶುಪಾಲಂದು ಒಂದು ಪ್ರೋಗ್ರಾಮ್ ಇದೇ ಅವತಾರದಲ್ಲಿ ಹಾಕಿದ್ದೀನಿ ಸ್ವಾಮಿ. ಕಂಸಮರ್ದನಾನೆಂದು ಬ್ರಹ್ಮ ತುತಿಸಿದ. ಶಂಖಚಕ್ರ ಗದಾ ಪದ್ಮ ಅಂಕಿತ ಪೀತಾಂಬರ ಉಟ್ಟ ಪಂಕಜಾಕ್ಷನ ಕಂಡು ಶಂಕಿಸಿದರು. ಆಶ್ಚರ್ಯ ಆಗ್ತಾ ಇದೆ ವಸುದೇವ ದೇವಕಿಯರಿಗೆ. ಪೀತಾಂಬರ ಉಟ್ಟುಕೊಂಡು ಲಕ್ಷ್ಮೀ ದೇವಿಯಾರು ಸಹಿತ ಶಂಖಚಕ್ರ ಚತುರ್ಭುಜದಲವತರಿಸಿದ. ಇದು ತುಂಬ ಆಶ್ಚರ್ಯದ ಕತೆ. ಇದು ಭಾಗವತದಲ್ಲಿ ಹೀಗಿಲ್ಲ. ಭಾಗವತದಲ್ಲಿ ಹೇಳುವಾಗ ಕೃಷ್ಣ ಒಬ್ಬನೇ ಬಂದದ್ದಿದೆ. ಆದರೆ ವಾದಿರಾಜರು ಹೇಳ್ತಾರೆ ಪೀತಾಂಬರ ಉಟ್ಟುಕೊಂಡು ಲಕ್ಷ್ಮೀ ದೇವಿಯರು ಸಹಿತ ಶಂಖಚಕ್ರ ಚತುರ್ಭುಜದಲ್ಲಿ ಅವತರಿಸಿದ. ಇದೇನಾಚಾರ್ಯ ಭಾಗವತದಲ್ಲಿ ಕೃಷ್ಣ ಒಬ್ಬನೇ ಬಂದ ಅಂತಾರೆ, ನೀವು ನೋಡಿದ್ರೆ ಹೆಂಡತಿ ಜೊತೆ ಬಂದಿದ್ದಾನೆ ಅಂತೀರಿ. ನೋಡಿ ಕಥೆ ಏನು ಗೊತ್ತಾ, ಭಾಗವತ ಅಗ್ನಪ್ರಾಜ್ಞರಿಗೆ ಎಲ್ಲರಿಗೂ ಬಂದಿದೆ, ಎಲ್ಲರೂ ಭಾಗವತ ಕೇಳ್ತಾರೆ. ಆದರೆ ಈ ಹಾಡು ಮಾಡಿದವರು ಅಗ್ನರಲ್ಲ, ಪ್ರಾಜ್ಞರು. ಮತ್ತೊಂದು ಕಡೆ ದಾಸರು ತಿರುಪತಿಯ ವೆಂಕಟೇಶನ ಹಾಡನ್ನು ಮಾಡುವಾಗ ಅವರೊಂದು ಹಾಡು ಹೇಳಿದ್ದಾರೆ. ಬಂದು ನಿಂತಿಹ ನೋಡಿ ಭೂತಳದಿ ವೆಂಕಟ ಇಂದಿರೆಯ ಊಡಿ. ಇಂದಿರಾದೇವಿ ಜೊತೆಗೆ ನಿಂತಿದ್ದಾನೆ ಅಂತ ಹೇಳ್ತಾರೆ. ತಿರುಪತಿಲಿ ನಿಂತಿದ್ದಾನ ಸಿಂಗಲ್ ನಿಂತಿರೋದು. ಈ ದಾಸರಿಗೆ ಸಿಂಗಲ್ ಕಂಡಿಲ್ಲ, ಡಬಲ್ ಕಂಡಿದ್ದ. ಈ ದಾಸರಿಗೆ ಡಬಲ್ ಕಂಡ ಮೇಲೆ ಫ್ರಂಟ್ ಲೈನ್ ದಾಸರು ಯಾರು? ವಾದಿರಾಜರು. ಅವ್ರಿಗೆ ಹ್ಯಾಕೆ ಕಾಣಬೇಡ? ಲಕ್ಷ್ಮಿ ಸಮೇತ ಕಾಣ್ತಾನೆ. ಅಂದ್ರೆ ಏನು ಅರ್ಥ ಆಚಾರ್ಯ? ಏನು ಗೊತ್ತಾ, ದೇವ್ರದ್ದು ಒಂದೇ ರೂಪ, ಒಬ್ಬೊಬ್ರಿಗೂ ಒಂದೊಂದು ಥರ ಕಾಣಿಸ್ತಾನೆ. ನೋಡಿ ಕೃಷ್ಣನ್ ನೀವೆಲ್ಲ ನೋಡ್ಕೊಂಡು ಬಂದ್ರಲ್ಲ, ನಿಮ್ಗೊಂಥರ ಕಾಣ್ತಾನೆ. ಅದೇ ದಾಸರು ಬಂದರೆ ಅವ್ರಿಗೆ ಇನ್ನೊಂದು ಥರ. ಅವ್ರಿಗೆ ಯಾವ ಥರ? ಕುಣಿ ಕುಣಿಯಲೋ ಬಾಲ. ಅವರು ಕೃಷ್ಣನ್ ನೋಡಿದ್ರೆ ಹರಿ ಕುಣಿದ, ನಮ್ಮ ಹರಿ ಕುಣಿದ. ಅವ್ರು ನೋಡಿದ್ರೆ ಕುಣಿತಿರ್ತಾನೆ. ಆಚಾರ್ಯ ದಾಸರೇನೋ ಕುಣಿದ ಅಂದರು, ಇಲ್ಲಿ ನೋಡೋದು ಸುಮ್ಮನೆ ಕೂತ್ಬಿಟ್ಟಿದ್ದಾನೆ. ಕೂತಿರೋದೋ ಕುಣಿದಿರೋದೋ ಅಂತಂದರೆ ದಾಸರನ್ನ ನೋಡಿದ್ರೆ ದೇವರು ಕುಣಿತಾನೆ, ನಮ್ಮನ್ನು ನೋಡಿದ್ರೆ ಗಪ್ಪಾಗ್ಬಿಡ್ತಾನೆ. ಅಂತ ಇವನು ಬಂದ್ಬಿಟ್ನಲ್ಲಪ್ಪ ಅಂತ ಗಪ್ಪಾಗ್ಬಿಡ್ತಾನೆ. ನಮ್ಗೆ ಆಗದೆ ಇದ್ದವ್ರು ಬಂದರೆ, ಯಾರೋ ಸ್ವಲ್ಪ ಬಂದರೆ ಹಾಗೆ ಸುಮ್ಮನೆ ಸೈಲೆಂಟ್ ಆಗಿಬಿಡ್ತೀವಿ. ಪರಿಚಯ ಇಲ್ಲದೆ ಇದ್ದವ್ರು ಬಂದರೆ ಸುಮ್ಮನೆ ಆಗ್ಬಿಟ್ಟು. ನಮ್ಗೆ ಭಾಳ ಬೇಕಾದವ್ರು ಬಂದರೆ, ಓ ಅಂಕಲ್ ಬಂದರು, ಆಂಟಿ ಬಂದರು, ಕುಣಿದು ಕುಪ್ಪಳಿಸ್ತಿರಲ್ಲ, ಹಾಗೆ ಕೃಷ್ಣನಿಗೆ ದಾಸರು ಬಂದರೆ ಕುಣಿದು ಬಿಡ್ತಾನೆ. ಇದೇ ಕೃಷ್ಣ ಕುಣಿದದ್ದನ್ನು ದಾಸರು ಕಂಡರು. ಅದೇ ಕೃಷ್ಣ ಲಕ್ಷ್ಮೀ ಸಮೇತನಾಗಿರುವುದನ್ನು ವಾದಿರಾಜರು ಕಂಡಿದ್ದಾರೆ. ಪೀತಾಂಬರವ ಉಟ್ಟುಕೊಂಡು ಲಕ್ಷ್ಮೀ ದೇವಿಯಾರು ಸಹಿತ ಶಂಖಚಕ್ರ ಚತುರ್ಭುಜದಲವತರಿಸಿದ. ಶಂಖಚಕ್ರ ಗದಾ ಪದುಮ ಮಕುಟ ಕೌಸ್ತುಭಾಹಾರ ಶ್ರೀವತ್ಸ ಕುಂಡಲಾವು ನೊಸಲ ತಿಲಕವು. ಉಟ್ಟಪಂಬೊಟ್ಟೆ ಹೊದ್ದ ಪೀತಾಂಬರವು ಹೊಳೆವ ಕತ್ತಲಲ್ಲ ಹರಿದವಾಗಲೇ. ಏನು ಗೊತ್ತಾ, ದೇವರು ಆ ಕತ್ತಲೆಯ ಕೋಣೆಯನ್ನು ತನ್ನ ಬಟ್ಟೆಯ ಬೆಳಕಿನಿಂದ ಬೆಳಗಿಸಿದ. ಅವನ ಬಟ್ಟೆ ಹಾಗಿತ್ತಂತೆ. ನಮ್ಮದು ಅಮಾವಾಸ್ಯೆ ದಿನ ಬಂದರೆ ಬಟ್ಟೆ ಉಟ್ಕೊಂಡಿರೋದೇ ಕಾಣಲ್ಲ. ಅಮಾವಾಸ್ಯೆನೂ ಕತ್ಲು, ನಮ್ಮದು ಕರಿಮಡ್ ಪಂಚೆ. ಡ್ಯಾಶ್ ಹೊಡೆದ್ರು ಅವಾಗ ಏನಾರು ನೀವು ಸ್ವಲ್ಪ ಹಲ್ಲು ಬಿಟ್ಟರೆ ಕೋಲ್ಗೇಟ್ ಕಂಡ್ರೆ ಕಾಣ್ಬೋದು. ಓ ಆಚಾರ ಗೊತ್ತೇ ಆಗಲಿಲ್ಲ ಅಂತ.
ಹಾಗೆಲ್ಲ ದೇವ್ರದ್ದು ಮೈ ಬಟ್ಟೆಯಿಂದಲೇ ಎಲ್ಲ ಕಡೆ ಬಿಳಿ ಆಯ್ತಂತೆ. ಹೃದಯದಲ್ಲಿ ತುಳಸಿಯಾಸರ ವೈಜಯಂತಿ ಮಾಲೆಗಾಳು ಮುದ್ದು ಮುಖವ ಕಂಡರು ಎಸಳು ಕಂಗಳು ತುದಿ ನೋಟ ಕರುಣರಸವು ಸುರಿಯೇ ಹಲವು ಕರುಳ ಚೆಲುವ. ಇದು ಭಗವಂತನ ಮುಖದಲ್ಲಿ ಗುಂಗುರು ಗುಂಗುರು ಕೂದಲು ಮುದ್ದು ಕೃಷ್ಣ ಜನಿಸಿದ. ಚಬ್ಬುಜದಿಂದ ವ್ಯಕ್ತನಾದ ಶಂಖಚಕ್ರ ಗದವ ಧರಿಸಿ. ಇಷ್ಟೆಲ್ಲ ಇರುವಾಗ ನೋಡ್ತಂಕ ನೋಡಿ ಆ ಕಂಸ ಅಂದ, ಸ್ವಾಮಿ ಇಂಥ ರೂಪ ಎತ್ಕೊಂಡು ನನ್ನ ಮಗು ಅಂತ ವಸುದೇವ ಹೇಳ್ತಾನೆ, ಇಂಥ 4 ತೋಳಿನ ನಿನ್ನನ್ನು ಎತ್ಕೊಂಡು ನನ್ನ ಮಗ ಅಂತ ಯಾರಿಗೆ ತೋರಿಸ್ಲಿ, ಎಲ್ಲಿ ಸೆಲ್ಫಿ ಗಿಲ್ಫಿ ತೆಗೆಸ್ಕೊಳ್ಳಿ. ಆದ್ದರಿಂದ ಸ್ವಲ್ಪ ಸಣ್ಣ ಮಗು ಆಗಲ್ವಾ, ಪುಟ್ಟ ಮಗು. ಇವತ್ತು ನೋಡಿ ಕೃಷ್ಣನ ದರ್ಶನಕ್ಕೆ ಎಷ್ಟೊಂದು ಕೃಷ್ಣಗಳನ್ನು ಎತ್ಕೊಂಡು ಬಂದಿದ್ದಾರೆ. ಆ ಕೃಷ್ಣನ ಜೊತೆಗೆ ಸೆಲ್ಫಿ ತೆಕ್ಕೊಂಡಿಲ್ಲೇನು? ಈ ಕೃಷ್ಣನ ಜೊತೆಗೆ ಇಷ್ಟು ಸೆಲ್ಫಿ ತೆಗೆಯೋದಾದರೆ ಆ ಯಶೋಧ ವಸುದೇವಿ ಏನಾರು ಆ ಕಾಲದಲ್ಲಿ ಹ್ಯಾಕೆ ತೆಕ್ಕೊಂಡಿರ್ಬೇಕು? ತೆಕ್ಕೊಂಡ್ರಿ, ಕಣ್ಣಿಂದ ತೆಕ್ಕೊಂಡ್ರು, ಹೃದಯದಲ್ಲಿ ಪರ್ಮನೆಂಟ್ ಇಟ್ಕೊಂಡ್ರು. ನಾವು ತೆಕ್ಕೊಂಡಿದ್ದಾದರೂ ಎರೇಸ್ ಆಗತ್ರಿ. ಅವರು ಹೃದಯದಲ್ಲಿ ತೆಲ್ಕೊಂಡು ಸೆಲ್ಫಿ ಇದೆಯಲ್ಲ, ಎರೇಸೇ ಆಗಲ್ಲ. ಸಾಯೋ ಕಾಲಕ್ಕೂ ಆ ಫೋಟೋ ಅವ್ರ ಕಣ್ಮುಂದೆ ಬರಬೇಕು ಅಂತ ಅದ್ಭುತವಾದದ್ದು. ಪ್ರಾಕೃತ ಭಾವನಾಗಿ ಮುಂದೆ ಬಂದು ನಿಂತನು. ಅವರೆಲ್ಲ ಕೇಳ್ಕೊಂಡಿದ್ದಾರೆ. ಉಪಸಂಹಾರ ವಿಶ್ವಾತ್ಮನ್ ಅಲೌಕಿಕವಾದ ಈ ರೂಪವನ್ನು ನೋಡುವ ಶಕ್ತಿ ನಮಗಿಲ್ಲ, ಕಣ್ಣು ಕೊರೈಸ್ತಾ ಇದೆ, ದಯಮಾಡಿ ನೀನು ನಿನ್ನ ರೂಪವನ್ನು ಉಪಸಂಹಾರ ಮಾಡು ಅಂದಾಗ ಭಗವಂತ ಅಂಜಬೇಡ ತಾಯೇ. ಅವಳಿಗೆ ಭಯ ಆಯಿತು. ದಿಢೀರಂತ ಅವಳ ಹೊಟ್ಟೆಯಿಂದ ಹೊರ ನಡೆದು ಬಂದ ಶಂಕುಚಕ್ರ ಗದಾಪಾಣಿಯಾದ ತಾಯಿ ನೋಡಿದ್ಲು, 6 ಮಕ್ಕಳು ಹಡ್ದಿದ್ದೆ, ಇಂಥ ಮಗು ನೋಡೇ ಇಲ್ಲ ಅಂತ ಗಾಬರಿಯಾಗಿ ಓಡೋಗಿ ವಸುದೇವನ ಅಪ್ಪಿಕೊಂಡಳು. ಗಂಡನ ಅಪ್ಪಿಕೊಂಡಾಗ ಆ ಭಗವಂತ ಅಂಜಬೇಡ ತಾಯ ಎಂದು ರಂಗ ಅಭಯವ ಕೊಟ್ಟು ಹಿಂದಿನ ತಪಕ್ಕೆ ಮೆಚ್ಚಿ ಬಂದೇನೆಂದನು. ನೀವಿಬ್ಬರು ಹಿಂದೆ ತಪಸ್ಸು ಮಾಡಿದ್ರಿ. ಬ್ರಹ್ಮದೇವರ ಮೊದಲ ಕಲ್ಪದಲ್ಲಿ ನೀವು ಸುತಪ ಅಂತ ನಿಮ್ಮ ಯಜಮಾನ್ರ ಹೆಸರು, ಅಮ್ಮ ನಿನ್ನ ಹೆಸರು ಪೃಷ್ಟಿ. ನೀವು ದೇವತೆಗಳ ಕಾಲಮಾನದಲ್ಲಿ 12,000 ವರ್ಷ ತಪಸ್ಸು ಮಾಡಿದ್ರಿ. ನಾನು ಬಂದೆ, ಏನು ಬೇಕಂದೆ, ನೀವು ನನ್ನನ್ನೇ ಮಗನಾಗಿ ಬೇಕು ಅಂತ ಕೇಳಿದ್ರಿ. ಆಗಲಿ ಆಗಲಿ ಅಂತ 3 ಬಾರಿ ಅಂದೆ. ಆ ಜನ್ಮದಲ್ಲಿ ಬಂದೆ, ನನಗೆ ಪೃಷ್ಣ ಅಂತ ಹೆಸರಿಟ್ರಿ. ಮುಂದೆ ನೀವಿಬ್ಬರು ಅದಿತಿ ಕಶ್ಯಪರಾಗಿ ಬಂದ್ರಿ, ನಾನಾಗಿ ಮತ್ತೆ ಬಂದೆ, ನನಗೆ ವಾಮನ ಅಂತ ಇಟ್ರಿ. ಅದೇ ನೀವಿಬ್ಬರಿಗ ವಸುದೇವ ದೇವಿಕೆಯರಾಗಿ ಬಂದಿದ್ದೀರಿ. ಯತ್ತೇ ರೂಪಂ ಕಲ್ಯಾಣತಮಂ ಪಶ್ಯಾಮಿ. ಜನ್ಮಾಂತರದ ತಪ ಪ್ರಭಾವದಿಂದ ಯಾವ ಭಗವಂತನ ರೂಪವನ್ನು ನೋಡಿದ್ರಿ, ಅದೇ ನಾನೀಗ ಬಂದಿದ್ದೇನೆ. ಹೆದರಬೇಡ ತಾಯೆ ಎಂದು ಹರಿಯ ಅಭಯವನ್ನು ಕೊಟ್ಟು ಹಲವು ಕಾಲದ ತಪಕ್ಕೆ ಮೆಚ್ಚಿ ಬಂದೆನೆಂದನು. ಹಿಂದಕ್ಕೆ ಬರವನಿತ್ತು ನಿನ್ನ ಗರ್ಭದಲ್ಲಿ ನಂದಗೋಪಗೋಪರ್ತಿಯ ಸಲ್ಲಿಸ ಬಂದೇನು. ನಿನಗೂ ಮತ್ತು ನಂದಗೋಪ ಇವರಿಗೆ ಆರ್ತಿ, ನಿಮ್ಮ ಬೇಡಿಕೆಗಳನ್ನು ಸಲ್ಲಿಸುವ ಸಲುವಾಗಿ ಬಂದಿದ್ದೇನೆ. ಕೇಶವ ಆ ಸಂದರ್ಭದಲ್ಲಿ ವಸುದೇವ ಸ್ತೋತ್ರ ಮಾಡಿದ್ದಾನೆ. ನೀನು ಮಗ ಅಲ್ಲ, ನೀನು ಸ್ವಾಮಿ, ನಿನಗೆ ನಾನೇ ಮಗ, ನಿನಗೆ ನಾನು ತಂದೆ ಅಲ್ಲ, ನನಗೆ ನೀನೇ ತಂದೆ. ನನಗೆ ಮಾತ್ರ ಅಲ್ಲ, ಜಗತ್ತಿನ ತಂದೆ, ಇರುವವರನ್ನೆಲ್ಲ ಜಗತ್ತಿಗೆ ನೀನು ತಂದ ತಂದೆ. ನಿನ್ನ ಪಾಲಕ ನಾನಲ್ಲ, ನೀನೇ ಜಗತ್ಪಾಲಕ. ಕೇಶವ ನಾರಾಯಣ ಮಾಧವ ಗೋವಿಂದ ವಾಸುದೇವ ಕರುಣಿಸೆಂದು ಸ್ತುತಿಸುತ್ತಿದ್ದನು. ಸ್ತುತಿಗಳು ಬಹಳ ಬೇಡ ಕಂಸ. ನೋಡಿ ಕೃಷ್ಣ ಹೇಳ್ತಾನೆ, ಸ್ತೋತ್ರ ಜಾಸ್ತಿ ಮಾಡಬೇಡ, ಟೈಮ್ ಆಯಿತು, ಆದ್ದರಿಂದ ಸ್ತುತಿಗಳು ಬಹಳ ಬೇಡ. ಕಂಸನ ಭಯವು ನಿನಗೆ, ನನಗೇನು ಕಂಸಂದಿಲ್ಲ, ಇವ್ರದ್ದೂ ಇಲ್ಲ. ಶಿಶುವು ನಿಮ್ಮ ಸಲಹುವೆನೆಂದನು. ಮಗುವಾಗಿ ಮರದ ಒಳಗೆ ಮಲಗಿಸಿ. ನೋಡಿ ಏನು ಎಷ್ಟು ಸ್ಪೆಸಿಫಿಕ್ಕಾಗಿ ವಾದಿರಾಜರು ಹೇಳ್ತಾರೆ. ವಸುದೇವ ಮಗುವನ್ನು ಹೇಗೆ ತೊಗೊಂಡೋದ, ಬುಟ್ಟಿ ಅಂತೆಲ್ಲ ತೋರಿಸ್ತಾರಲ್ಲ, ಇಲ್ಲಿ ಅದರ ವಾದಿರಾಜರದಿದು, ನಂದಲ್ಲ. ಮಗುವಾಗಿ ಮರದೊಳಗೆ ಮಲಗಿ ನಿಮ್ಮ ಸಲಹುವೆ ಬಲರಾಮನ ಕೂಡೆ ಹೋಗಿ ಬೆಳೆವೆನೆಂದನು. ನಮ್ಮಣ್ಣ ಅಲ್ಲಿದ್ದಾನೆ, ನನ್ನ ಮರದಲ್ಲಿ ಇಟ್ಕೊಂಡೋಗಿ ನಂದಗೋಕುಲಕ್ಕೆ ಬಿಟ್ಬಿಡಿ, ನಾನು ನಮ್ಮಣ್ಣ ಒಟ್ಟಿಗೆ ಟ್ವಿನ್ಸ್ ಥರ ಬೆಳ್ಕೊಂಡು ಹೋಗ್ತೀವಿ. ಪೃಥ್ವಿ ಸುತ್ತದಲ್ಲಿ ನಿಮ್ಮ ಉದರದಲ್ಲಿ ಪುಟ್ಟಿದೆ, ಅದಿತಿ ಕಶ್ಯಪರಲ್ಲ ವಾಮನಾಗಿ ಹುಟ್ಟಿದೆ. 3 ಜನ್ಮದಲ್ಲಿ ತಪಸ್ಸು ಮಾಡಿದೆಲ್ಲ ಗಳಿಸಿತು, ಮುಕ್ತಿಗೆ ಯೋಗ್ಯಳಾದ ದೇವಕಿ ಎಂದನು. ಅಮ್ಮ, ಈ ಜನ್ಮದಲ್ಲಿ ಕೆಲವು ಕಾಲ ನನ್ನನ್ನು ಮಗ ಅಂತ ತಿಳಿದು ಪ್ರೀತಿ ಮಾಡಿ, ಪ್ರೀತಿಗೆ ಭೂಲೋಕದಲ್ಲಿ ಸುಖ, ಕೆಲವು ಕಾಲ ಮಗ ಅಂತ ನನ್ನನ್ನು ಕುರಿತು ಮಾಡಿರಿ, ಅದರಿಂದ ನಿಮಗೆ ಉತ್ತಮ ಲೋಕ ಪ್ರಾಪ್ತಿ. ಹೀಗೆಲ್ಲ ತಾಯಿಗೆ ಹೇಳಿ ಕೃಷ್ಣ ಪರಮಾತ್ಮ, ಅಮ್ಮ ನಾನಿನ್ನು ಹೋಗಿ ಬರ್ತೇನೆ ಅಂತ ಹೇಳಿ, ಯೋಚನೆ ಮಾಡಬೇಡ, ನನಗೇನು ಕಂಸನ ಭಯ ಇಲ್ಲ, ನಿನಗೆ ಕಂಸನ ಭಯ ಇದ್ದರೆ ನಾನು ತಗೊಂಡೋಗಿ ನಂದಗೋಕುಲದಲ್ಲಿಡು ಅಂತ ಒಂದೇ ಒಂದು ಗಳಿಗೆ ಉಳಿದಿತ್ತಂತ್ರಿ. ಅಷ್ಟಮಿಯ ಗಳಿಗೆಯಲ್ಲಿ ಅಲ್ಲಿಗೆ ತೊಗೊಂಡು ಹೋದರೆ, ಆ ಕಡೆ ಗಳಿಗೆಯಲ್ಲಿ ದುರ್ಗಾದೇವಿ ಅವನ ಮನೆಯಲ್ಲಿ ಅವತಾರ ಮಾಡಿದ್ದಾರೆ. ವಸುದೇವ ಕೃಷ್ಣನ್ ತಗೊಂಡು ಹೋಗಿ ಅಲ್ಲಿಟ್ಟು ದುರ್ಗಾದೇವಿಯನ್ನು ತರ್ತಾ ಇದ್ದಾನೆ.